ನಾನು ಹೋಗಿ ಬರ್ತೀನಿ. ಸರಿ. ಕಾರು? ಯಾವ ಕಾರು? ಹೋಯ್ತಲ್ಲ ಎಲ್ಲ. ಹಂಗಲ್ಲ, ಹೊಸ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರಿ. ಆದರೆ ಅದು ದೊಡ್ಡ ಕಾರು, ಹಿಂಗೆಲ್ಲ ಮನೆಗೆಲ್ಲ ಕೊಟ್ಟು ಕಳಿಸಲ್ಲ ಅವರು. ಅದಲ್ಲದೆ ಇವತ್ತೊಂದು ಮೊದಲನೇ ದಿನ ಕೊಟ್ಟು ಕಳಿಸ್ಬಿಡ್ತಾರ ಮನೆಗೆ ದೊಡ್ಡ ಕಾರನ್ನ. ಮತ್ತೆ ಈಗ ನೀವೇ ಹೋಗ್ತೀರಾ? ಎಷ್ಟು ದಿನ ಕ್ಯಾಬಲ್ಲಿ ಡ್ರೈವರ್ ಆಗಿದ್ದೆ, ಇವತ್ತು ಪ್ಯಾಸೆಂಜರ್ ಆಗಿರ್ತೀನಿ ಅಷ್ಟೇ. ಬರಲಾ? ಮೀನಾ, ಈ ವಸಂತ ಬಾ ಒಳಗಡೆ. ಅಮ್ಮ ಹೂ ಕೊಟ್ಟು ಕಳ್ಸಿದ್ರಾ? ಇಲ್ಲ, ನಾನು ಅದಕ್ಕೆ ಬರಲಿಲ್ಲ. ಮತ್ತೆ ಅದು ನಮ್ಮ ಮಾವ ಒಂದು ಅಪಾರ್ಟ್ಮೆಂಟಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ನಿನ್ನ ಗಂಡ ಕಾರ್ ಕ್ಲೀನ್ ಮಾಡ್ತಿದ್ರು, ಅದನ್ನ ನೋಡಿ ಮಾತಾಡೋಣ ಅಂತ ಬಂದೆ. ಅದ್ರಲ್ಲಿ ಮಾತಾಡೋದು ಏನೇ ಇದೆ? ಅವರು ದೊಡ್ಡ ಕಾರ್ಗೆ ಡ್ರೈವರ್ ಆಗಿದ್ದಾರೆ, ಕಾರ್ನ ಕ್ಲೀನಾಗಿ ಇಟ್ಕೋಬೇಕಲ್ವಾ, ಅದಕ್ಕೆ ಕ್ಲೀನ್ ಮಾಡ್ತಿರ್ತಾರೆ. ನಿನ್ನ ಗಂಡ 20 ಕಾರಿ ಡ್ರೈವರ. ಆ ಅಪಾರ್ಟ್ಮೆಂಟಲ್ಲಿರೋ ಎಲ್ಲ ಕಾರು ಕ್ಲೀನ್ ಮಾಡ್ತಿದ್ದಾರೆ. ತೀರಾ ಅಷ್ಟೊಂದು ಕಷ್ಟ ಇದ್ರೆ ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೊಳ್ಳೋದಕ್ಕೆ ಹೇಳು. ಪಾಪ ತುಂಬ ಕಷ್ಟಪಟ್ಟು ದುಡಿತಾ ಇದ್ದಾರೆ. 4 ಜನ ಮಾಡೋ ಕೆಲಸ ಕಣೆ, ಒಬ್ಬರೇ ದುಡಿತಿದ್ದಾರೆ. ಅವ್ರು ನನ್ಗೇನು ಹೇಳಿಲ್ಲ ವಸಂತ. ಸರಿ, ನೀನು ಹೊರಡು, ನಾನು ಅವ್ರ ಜೊತೆ ಮಾತಾಡ್ತೀನಿ. ಸರಿ ಕಣೆ. ಏನ್ ತಾಯಿ ನೀನಿಲ್ಲಿ? ಓ, ಗಂಡು ನೋಡಕ್ ಬಂದೇನವ? ಹೌದು ಅಂಕಲ್. ಎಲ್ಲಿದ್ದಾರೆ ಅವರು? ಅದೋ ಅಲ್ಲಿ ನೋಡಿ, ಕಾರ್ ತೊಳಿತಾವನಲ್ಲಿ. ಇವನೇ ಪಾಪ ಅಲ್ಲಿ. ಅಸ, ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು, ಕಾರ್ ಸ್ವಲ್ಪ ಕ್ಲೀನ್ ಮಾಡ್ಬಿಡು. ಹಾಂ ಸರಿ ಸರ್. ಸರ್ ಆ ಕಾರ್ ತೊಳಿತಾ ಇದ್ದೀನಿ, ಅದು ಅದಾಗಿದ ತಕ್ಷಣ ಇದು ತೊಳಿತೀನಿ ಸರ್. ಅದು ಕೃಷ್ಣಮೂರ್ತಿಗಳದು, ಅವರು ರಿಟೈರ್ಡು, ಮನೇಲೇ ಇರ್ತಾರೆ. ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು, ಬೇಗ ಕ್ಲೀನ್ ಮಾಡ್ಬಿಡು. ಸರಿ ಸರ್, ಆಯಿತು, ಇದೆ ತೊಳಿತೀನಿ. ಒಳಗಡೆಲ್ಲ ಕ್ಲೀನ್ ಮಾಡ್ಬಿಡು, ಕಾರ್ ಕೀ ಒಳಗಡೆ ಒಳಗಿದೆಯಾ? ಸರಿ ಸರ್, ಆಯಿತು, ನಾನು ತೊಳಿತೀನಿ. ಇವರೇ ಬಾರೋ ಇಲ್ಲಿ. ಹಾಂ ಸರ್. ಏನಾಯ್ತು? ಮಡಗಡೆಯಲ್ಲಿ ತುಂಬ ಹಂಗೆ ಮಣ್ಣಿದೆ, ಟೈರ್ ಹೊಡೆದ್ರೆ ನೀಟಾಗಿ ಒರೆಸಿಲ್ಲ. ಒಂದ್ಸಲ ಡೋರ್ ನೋಡು, ಹಿಂಗೇನೋ ಕೆಲಸ ಮಾಡೋದು ನೀನು? ನಾನು ಅರ್ಧೋಗಿರೋ ನೋಡ್ಕೊಟ್ರೆ ತೊಗೊಂಡೋಗ್ತೀಯಾ? ಇಲ್ಲ ಸರ್, ತೊಗೊಳ್ಳುವ. ನಾನು ನೀಟಾಗಿ ಒರೆಸ್ಕೊಡ್ತೀನಿ ಸರ್, ನೀವೇನು ತಲೆ ಕೆಡಿಸ್ಕೊಬೇಡಿ. 2 ನಿಮಿಷ ಕೊಡಿ ಸರ್, ನೀಟಾಗಿ ಒರೆಸ್ಬಿಡ್ತೀನಿ. ಹಾಂ, ಕಾರ್ ಕ್ಲೀನ್ ಆಯ್ತಾನೆ? ಹಾಂ ಸರ್, ಕಾರ್ ಕ್ಲೀನ್ ಆಯಿತು. ನೀವು ನೀಟಾಗಿ ಒರೆಸಿದ್ದೀನಿ, ಒಳಗೆಲ್ಲ ಪೂರ್ತಿ ಒರೆಸಿದ್ದೀನಿ ಸರ್. ಕೀ ಅಲ್ಲ ಇದೆ. ಹಾಂ,
ಇವನೇ ಬಾಯ್ಲಿ ಹಾಂ ಸರ್. ಕಾರ್ ಒಳಗಡೆ ನನ್ನ ಮೊಬೈಲ್ ಇತ್ತು ನೋಡ್ದ? ಇಲ್ಲ ಸರ್, ಒಳಗಡೆ ಯಾವ ಮೊಬೈಲ್ ಇರಲಿಲ್ಲ. ಇತ್ತಪ್ಪ, ಕಾಸ್ಟ್ಲಿ ಮೊಬೈಲು, ಮೊನ್ನೆ ತಾನೇ ತೊಗೊಂಡಿದ್ದು. ನೀವು ಯಾವಾಗ ತೊಗೊಂಡಿದ್ರೆ ನನಗೇನು ಸರ್, ಒಳಗಡೆ ಯಾವುದೂ ಫೋನ್ ಇರಲಿಲ್ಲ. ಯಾಕೆ ಸರ್ ಏನಾಯ್ತು? ಟೆನ್ಷನಲ್ಲಿದ್ದೀರಾ? ಅಯ್ಯೋ, ಮೊನ್ನೆ ತಗೊಂಡಿದ್ದಪ್ಪ ಕಾಸ್ಟ್ಲಿ ಫೋನು, ಕಾರಲ್ಲೇ ಇಟ್ಟಿದ್ದೆ. ಆ ಹುಡುಗ ಕ್ಲೀನ್ ಮಾಡ್ದ, ಈಗ ನೋಡಿದ್ರೆ ಫೋನೇ ಇಲ್ಲ. ಹೊಡ್ಕೊಡ್ ಸಾಯ್ತೀವಿ ಇವ್ರೆ, ನೋಡಿ ಮಾಡಿ ಕೆಲ್ಸಕ್ಕೆ ತಗೊಳ್ಳಿ ಅಂತ ಇವನೇ ಕದ್ದಿದ್ದಾನೆ. ನೋಡ್ದೆ ಹಾಗೆಲ್ಲ ಹೇಳೋದು ತಪ್ಪಾಗುತ್ತೀರಿ. ಏಯ್, ನೀವು ಸುಮ್ಮನೆ ಇರ್ರಿ ಸಾಕು. ಇಂಥವ್ರೆಲ್ಲ ಕೆಲ್ಸಕ್ಕೆ ಸೇರೋದು ಯಾಕೆ ಅನ್ಕೊಂಡಿದ್ದೀರಾ? ಶಾರ್ಟ್ ಟೈಮಲ್ಲಿ ಶ್ರೀಮಂತರಾಗೋ ಉಪಾಯ ಅಲ್ಲ, ಒಬ್ಬೇ ಒಬ್ಬ ನಿಯತ್ತ ಕೆಲಸ ಮಾಡೋರನ್ನ ನೋಡಿದ್ದೀರಾ ನೀವು? ಏನಪ್ಪ ಎಲ್ಲರೂ ಬೆಳಗ್ಗೆ ಮೀಟಿಂಗ್ ಮಾಡ್ತಿದ್ದೀರಾ? ನಿಮಗೆ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ರಿ, ಎಂತ ಕಳ್ಳರನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದೀರಿ? ನನ್ನ ಫೋನ್ ಹೊಡೆದ್ಬಿಟ್ಟಿ ಅನ್ನೋನು. ಯಾರು ಇವನಾ? ಹುಡುಗ ಒಳ್ಳೆಯವನು, ನಿಯತ್ತಾಗಿದ್ದಾನೆ ಅಂತ ಮೌನ ಹೇಳಿದ್ನಲ್ಲ, ವಿಚಾರಿಸಿದ್ರ ಅವನ್ನ? ಕೇಳಿದೆ ಸರ್, ಕಾರಲ್ಲಿ ಫೋನ್ ಇರಲೇ ಇಲ್ಲ ಅಂತ ಏನೇ. ಪೊಲೀಸರ ಕರೆಯನ್ನು ಬಿಡ್ರಿ, ದುಡುಕ್ಬೇಡ್ರಿ, ಕರೆದು ವಿಚಾರಿಸಿದ್ರೆ ಆಯ್ತಲ್ವಾ? ಹೌದಲ್ವಾ, ವಿಚಾರಿಸೋಣ ಬಿಡಿ. ಇವನೇ ಬಾಪ ಇಲ್ಲಿ ಬಾಯ್. ಏನು ಸರ್ ಅದು? ಅವ್ರ ಫೋನ್ ಬಗ್ಗೆ ಕೇಳ್ತಾ ಇದ್ದಾರೆ ತಾನೆ? ನನಗೆ ಗೊತ್ತಿಲ್ಲ ಸರ್, ನಾನು ಕದ್ದಿಲ್ಲ. ಏಯ್, ಮರ್ಯಾದಿಂದ ಬಾಯ್ ಬಿಡ್ತೇವೆ, ನಾವೇ ಬಾಯ್ ಬಿಡಿಸ್ಬೇಕಾ? ಸರ್, ನೀವು ನನ್ನ ಕೆಲಸ ಬಿಡ್ಸೋಕ್ಕೆ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಬಾಯ್ ಬಿಡಿಸೋದಕ್ಕೆ ಏನಾದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ, ಮರ್ತು ಬಿಡಿ ಸರ್. ಏಯ್, ಏನೋ ಮರ್ತು ಬಿಡೋದು? ಆ ಹಿಂದಿನ ಪಾಕೆಟಲ್ಲಿ ಯಾವುದೋ ಫೋನ್ ಇದೆಯಲ್ಲ, ಯಾವುದೋ ಅದು? ಸರ್, ಇದು ನಂದು ಸರ್ ಫೋನ್ ಇದು. ಇಲ್ಲ, ಬೇರೆ ಜನ ಚೆಕ್ ಮಾಡೋಣ ಬಾ. ಸರ್ ಸರ್, ಊಟದಲ್ಲ ಇಟ್ಕೋಬೇಡಿ ಸರ್, ಹೇಳ್ತಲ್ವಾ ನಾನು ಕದ್ದಿಲ್ಲ, ನಾನು ಕಳ್ಳ ಅಲ್ಲ ಅಂತ. ನೀನು ಕಳ್ಳಲ್ಲ ಅಂತಂದ್ರೆ ಫೋನ್ ಎಲ್ಲಿ ಹೋಯ್ತು? ರೀ, ಯಾಕ್ರಿ ಗದರಿಸ್ತೀರಾ? ಸ್ವಲ್ಪ ಸಮಾಧಾನವಾಗಿ ವಿಚಾರಿಸ್ತಾನೆ ತಡೀರಿ. ಸರ್, ನೀವು ಫೋನು ಸೆಟ್ಲ್ ಕೋಟಲ್ಲೇ ಬಿಟ್ಟು ಬಂದಿದ್ರಿ, ತಗೊಳ್ಳಿ ಸರ್. ಓ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಂತ್ಕೊಳ್ಳಿ ಸರ್, ಒಂದು ನಿಮಿಷ ನಿಂತ್ಕೊಳ್ಳಿ. ದೊಡ್ಡ ಮನುಷ್ಯ ಎಲ್ಲರೂ ನಿಂತ್ಕೋಬೇಕು. ಏನು ಸರ್, ಎಲ್ಲಿಗೆ ಹಂಗೆ ಹೊಟ್ಟೋಗ್ತಾ ಇದ್ದೀರಾ? ಹಾಂ ಸರ್, ಬಡವರೆಲ್ಲರೂ ಕಳ್ಳರಲ್ಲ ಸರ್. ಏನು ಸರ್ ಚೆಕಿಂಗ್ ಇನ್ಸ್ಪೆಕ್ಟ್ರೆ, ಇವಾಗ ಏನು ಸರ್ ಹೇಳ್ತೀರಾ? ಹಾಂ, ಏನೋ ಆಯ್ತು ಬಿಡಪ್ಪ. ಏನು ಸರ್ ಏನಾಯ್ತು ಬಿಡಪ್ಪ? ಹಾಂ, ಏನು ಆಗೋಯ್ತು ಬಿಡಪ್ಪ ಅಂದ್ರೆ ಏನು ಸರ್ ನಿಮ್ಮ ಮಾತಿನ ಅರ್ಥ? ಅದು ಹೆಂಗ್ರಿ ನೀವೆಲ್ಲ ಸೇರ್ಕೊಂಡು ಅವಮಾನ ಮಾಡ್ತೀರಾ ನನಗೆ? ಬಡವರು ಅಂದ್ರೆ ಅಷ್ಟೊಂದು ಕೇವಲ ಆಗೋಯ್ತಾ ನಿಮಗೆ? ಪಾತ್ರೆ ತೊಳೆಯೋರು, ನೆಲ ಒರೆಸೋರು, ಕಸ ಗುಡಿಸೋರು, ಕಾರ್ ತೊಳೆಯೋರು ಅಂದರೆ ಕಳ್ಳರಲ್ಲ ಸಾರ್, ಕಷ್ಟಪಟ್ಟು ದುಡಿಯೋರು. ಕಷ್ಟಪಟ್ಟು ದುಡಿಯೋರು ಅಂತ ಅರ್ಥ. ಬೆನ್ನಕ್ಕೆ ಕಣ್ಣಿಲ್ಲ ಅಂದರೆ ಬೆನ್ನ ಹಿಂದೆ ಇರುತ್ತಲ್ಲ 1000 ಜವಾಬ್ದಾರಿಗಳು, ಅದೆಲ್ಲ ಕಾಣಿಸ್ತಾರೆ ಸಾರ್. ಹೊಟ್ಟೆಗೆ ಹಸು ಕಾಣಿಸೋದಿಲ್ಲ, ಅದ್ರ ಕಿತ್ತು ತಿಂತಾ ಇರತ್ತೆ ಸರ್ ನಮಗೆ. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರ ಕಣ್ಣೀರು ಬೆವ್ರ ರೂಪದಲ್ಲೇ ಸರ್ ಹೊರಗೆ ಬರೋದು. ನಿಮ್ಮಂಥವ್ರ ಮನೇಲಿ ಜವಾನಾಗಿ ದುಡಿಯೋನು ಅವನ ಸ್ವಂತ ಮನೆಯಲ್ಲಿ ಜವಾಬ್ದಾರಿಗಳನ್ನು ನೀಗಿಸೋ ಯಜಮಾನ ಆಗಿರ್ತಾನೆ. ಇಲ್ಲ ಸರ್, ತಪ್ಪಿದು. ಯಾರ ಬಗ್ಗೆನೂ ಹಂಗೆಲ್ಲ ಕೇವಲ ಮಾತಾಡಬಾರ್ದು ಸರ್, ಮಾತಾಡಬಾರ್ದು ಸರ್, ಹೇಳ್ಬಿಟ್ಟಿರ್ತೀನಿ. ಆಯ್ತಪ್ಪ, ಇವ್ರಿಗೆಲ್ಲ ಆಫೀಸ್ ಇದೆ, ಹೊರಡಕ್ಕೆ ಬಿಡು. ಎಲ್ಲರೂ ಹೊರಡಿ. ಒಂದು ನಿಮಿಷ ಸರ್, ಆ ಕಡೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಬಾಕಿ ಇದೆ, ಕ್ಲೀನ್ ಮಾಡ್ಕೊಟ್ಬಿಡ್ತೀನಿ. ಒಂದು 2 ನಿಮಿಷ. ಸರ್ ಆಗಿದೆ, ಒರೆಸಿ ನೀವು ಹೊರಡ್ಬೋದು ಸರ್. ನನಗೆ ಗೊತ್ತಿತ್ತು ನಿಮ್ಗೆ ಕದ್ದಿಲ್ಲ. ನಾನು ಅವ್ರಿಗೆ ಹೇಳಿದೆ,
ಆದರೆ ಅವ್ರು ಯಾರು ನನ್ನ ಮಾತು ಕೇಳಿಲ್ಲ. ಐ ಆಮ್ ಸಾರಿ ಫಾರ್ ದಿಸ್. ಬಿಡಿ ಸರ್, ಪರವಾಗಿಲ್ಲ. ಅಲ್ಲ ಸರ್, ಅವಮಾನ ಮಾಡಿ ಒಂದೇ ಒಂದು ಸಾರಿ ಕೂಡ ಕೇಳದೆ ಹೋಗ್ತಾರಲ್ಲ. ಅಲ್ಲ ಸರ್, ಮನುಷ್ಯತ್ವನೇ ಇಲ್ವಾ ಇವ್ರಿಗೆಲ್ಲ? ನಾನೇನಾನ ಹಳೆ ಸೂರ್ಯ ಆಗಿದ್ದಿದ್ರೆ ನಾನು ಮಾತಾಡ್ಸೋ ರೀತಿನೇ ಬೇರೆ ಸರ್. ಏನು ಮಾಡ್ತೀರಾ? ಎಲ್ಲ ನನ್ನ ಹಣೆ ಬರ, ಏನು ಮಾಡೋಕ್ಕಾಗಲ್ಲ.